ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಆದಿತ್ಯಾಯ ನಮಃ. ಓಂ ನಿಪರ್ವತ ಅದ್ಮಸದೋ ನ ಸೇದುಃ ಪತಿಂವೋ ಅಜ್ಞಾನಾಂ ತ್ವಯಾ ದೃಢಾನಿ ಸುಕ್ರತೋ ರಜಾಂಸಿ ಧೇನೂನಾಮಿಷುಧ್ಯಸಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತೆ ಭಗವತ ದ್ವೈಪಾಯನೇನ ಪ್ರಣೀತೆ ಅನುಶಾಸನ ಪರ್ವಣಿ ವಿಷ್ಣು ಸಹಸ್ರನಾಮ ಸ್ತೋತ್ರೆ ಅದ್ಯ ಅಯಂ ಷಡಶೀತ್ಯುತ್ತರ ದ್ವಿಶತತಮಃ ಭಾಗಃ. ಅನುಶಾಸನ ಪರ್ವದಲ್ಲಿ 286ನೇ ಭಾಗ. ಆದಿತ್ಯಃ ಇತಿ ಭಗವತಃ ನಾಮ ಅತ್ರ ವ್ಯಾಖ್ಯಾಸ್ಯತೆ. ತನ್ನಾಮ ವ್ಯಾಖ್ಯಾನಪರ ಷಟ್ತ್ರಿಂಶೀ ಬೃಹತಿ 36ನೇಯ ಬೃಹತಿ ಅಪಿ ಅದ್ಯ ನಿಪರ್ವತ ಅದ್ಮಸದೋ ನ ಸೇದುಃ ಇತಿ ರೂಪೇಣ ನಿರೂಪ್ಯತೆ. ಆದಿತ್ಯ ಎಂಬ ಶಬ್ದಕ್ಕೆ ಏನೇನು ಅರ್ಥಗಳಿವೆ ಅಂತ ಅನ್ನೋದನ್ನ ನಾವೀಗ ಗಮನಿಸಬೇಕು. ಮೂಲತಃ ಆದಿತ್ಯ ಎಂಬ ಶಬ್ದ ಸೂರ್ಯನನ್ನ ಹೇಳುತ್ತದೆ ಅಂತ ನಮಗೆಲ್ಲರಿಗೂ ಕೂಡ ಪರಿಚಿತ ಆಗಿದೆ. ಅದರಲ್ಲಿ ಆ ಸೂರ್ಯನಲ್ಲಿ ಅಂತರ್ಗತನಾದಂತಹ ಭಗವಂತನನ್ನ ಈ ಆದಿತ್ಯ ಎಂಬ ಶಬ್ದ ಹೇಳ್ತದೆ. ಸೂರ್ಯನಾರಾಯಣನನ್ನ ಇದು ಪ್ರತಿಪಾದಿಸ್ತದೆ. ಆದಿತ್ಯ ಎಂಬ ಶಬ್ದಕ್ಕೆ ಏನೇನು ಅರ್ಥಗಳನ್ನ ಆಚಾರ್ಯರು ಸ್ವಯಂ ಸರ್ವಮೂಲದಲ್ಲಿ ಹೇಳಿದ್ದಾರೆ, ಮತ್ತೆ ಈ ಬೃಹತಿ ಮಂತ್ರದ ವ್ಯಾಖ್ಯಾನದ ಪ್ರಸಂಗದಲ್ಲಿ ನಾವು ನೋಡಬೇಕಾದಂತಹ ಅರ್ಥಗಳೇನು, ಅವನು ಈ ಜಗತ್ತಿನ ಆದಿ ಕಾರಣನಾಗಿದ್ದಾನೆ, ಮತ್ತೆ ಎಲ್ಲ ಜೀವಿಗಳಲ್ಲಿ ವ್ಯಾಪಿಸಿದ್ದಾನೆ, ಎಲ್ಲರಿಗೂ ಕೂಡ ನಿಯಾಮಕನೂ ಆಗಿದ್ದಾನೆ. ಎಲ್ಲ ವಸ್ತುಗಳನ್ನು, ಎಲ್ಲ ಚೇತನಾಚೇತನ ಜಗತ್ತನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ. ಈ ಭಗವಂತ ಹವಿಸ್ಸುಗಳನ್ನ ಸ್ವೀಕಾರ ಮಾಡ್ತಾನೆ. ನಾವು ಯಜ್ಞದಲ್ಲಿ ಕೊಟ್ಟಂತಹ ಹವಿಸ್ಸುಗಳನ್ನ ಆದಾನ ಮಾಡುವುದರಿಂದ, ಸ್ವೀಕರಿಸುವುದರಿಂದ ಅವನಿಗೆ ಆದಿತ್ಯ ಅಂತ ಹೇಳ್ತಾರೆ. ಸೂರ್ಯ ಪ್ರತಿನಿತ್ಯ ಉದಯಿಸುವಾಗ ಮತ್ತೆ ಅಸ್ತಂಗತನಾಗುವಾಗ ನಮ್ಮೆಲ್ಲರ ಆಯುಷ್ಯವನ್ನು ಕೂಡ ಅಪಹರಿಸ್ತಾನೆ. ಒಂದು ಬಾರಿ ಸೂರ್ಯ ಅಸ್ತಂಗತನಾಗಿಬಿಟ್ರೆ ಆವತ್ತಿನ ದಿನ ಮುಗಿಯಿತು ಅಂತ ಅರ್ಥ. ಹೀಗೆ ನಮ್ಮ ಆಯುಷ್ಯವನ್ನು ಕೂಡ ಆತ ಹರಣ ಮಾಡ್ತಾನೆ. ಎಲ್ಲರಿಗೂ ಆದಿಯಾದವನು. ಆದಿ ಅಂದ್ರೆ ಆದಿಯಾದವನು, ತ ಅಂದ್ರೆ ವ್ಯಾಪ್ತನಾದವನು, ಯ ಅಂದ್ರೆ ಜ್ಞಾನರೂಪನಾದವನು. ಸೃಷ್ಟಿಯ ಆದಿಯಲ್ಲಿ ಇರುವಂಥವನು. ಭೂಮಿಯ ನೀರನ್ನ ತನ್ನ ಕಿರಣಗಳ ಮೂಲಕ ಆದಾನ ಮಾಡುವವನು. ಆದ್ರಿಂದ ಅವನಿಗೆ ಆದಿತ್ಯ ಅಂತ ಹೆಸರು. ಹೀಗೆ ಸರ್ವಮೂಲದಲ್ಲಿ ನಾವು ಈ ಶಬ್ದಗಳಿಗೆ, ಆದಿತ್ಯ ಎಂಬ ಶಬ್ದಕ್ಕೆ ಅರ್ಥವನ್ನು ನೋಡ್ತೇವೆ. ಇಲ್ಲಿ ನೋಡಬೇಕಾಗಿರುವ ಬೃಹತಿ ಮಂತ್ರಕ್ಕೆ
ಹೊಂದಾಣಿಕೆ ಆಗುವಂತೆ ಎಲ್ಲರಲ್ಲಿಯೂ ಪ್ರಧಾನ ಅಂತ ಈ ಒಂದು ಅರ್ಥವೂ ಕೂಡ ಕಂಡುಬರ್ತದೆ. ಮತ್ತೆ ಅದಿತಿ ದೇವಿಯಲ್ಲಿ ಹುಟ್ಟಿದವರೆಲ್ಲಿಗೂ ಕೂಡ, ಎಲ್ಲ ದೇವತೆಗಳಿಗೂ ಕೂಡ ಆದಿತ್ಯರು ಅನ್ನುವಂಥ ಹೆಸರಿದೆ. ಆ ಎಲ್ಲ 12 ಜನ ಆದಿತ್ಯರಲ್ಲಿ ಕೊನೆಯ ಆದಿತ್ಯನೇ ಈ ವಾಮನ ರೂಪಿಯಾದಂಥ ಭಗವಂತ. ಹೀಗೆ ಈ ಆದಿತ್ಯ ಅನ್ನುವಂಥ ಶಬ್ದವೂ ಕೂಡ ನಮಗೆ ಸಾಧನೆಯ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಮುಖ್ಯವಾಗಿ ಈ ಚರಾಚರಾತ್ಮಕವಾದಂಥ ಜಗತ್ತಿನಲ್ಲಿ ಸರ್ವಪ್ರಧಾನನಾದವನು ಅನ್ನುವ ಅರ್ಥವನ್ನ ಆದಿತ್ಯ ಶಬ್ದ ಹೇಳ್ತದೆ. ಮತ್ತೆ ನಮ್ಮ ಇಡೀ ಜೀವನವೇ ಒಂದು ಯಜ್ಞ, ಪುರುಷೋವಾವ ಯಜ್ಞ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳಿದಂತೆ, ಆ ಜೀವನವೆಂಬ ಯಜ್ಞದಲ್ಲಿ ನಾವು ಕೊಡುವಂತಹ ಎಲ್ಲ ರೀತಿಯಾದ ಆಹುತಿಗಳನ್ನು ಕೂಡ ಅವನೇ ಆದಾನ ಮಾಡುವುದರಿಂದ ಆತ ಆದಿತ್ಯ. ನಮ್ಮೆಲ್ಲರ ಒಳ ಹೊರಗೂ ಆತ ವ್ಯಾಪ್ತನಾಗಿದ್ದಾನೆ, ಪ್ರಧಾನನಾಗಿದ್ದಾನೆ. ಆದಿ ಅಂದ್ರೆ ಪ್ರಧಾನನಾಗಿದ್ದಾನೆ, ತ ಅಂದ್ರೆ ವ್ಯಾಪ್ತನಾಗಿದ್ದಾನೆ, ಮತ್ತು ಯ ಅಂದ್ರೆ ನಮಗೆಲ್ಲರಿಗೂ ಕೂಡ ನಿಯಾಮಕನಾಗಿದ್ದಾನೆ. ನಮ್ಮನ್ನ ಈ ಜಗತ್ತಿಗೆ ತಂದವನು ಅವನೇ ಆಗಿದ್ದಾನೆ. ನಮ್ಮ ಆಯುಷ್ಯವನ್ನ ಹೀರಿ ನಮ್ಮನ್ನ ಈ ಜಗತ್ತಿನಿಂದ ಹೊರಗೆ ಕಳಿಸುವವನು ಕೂಡ ಅವನೇ ಆಗಿದ್ದಾನೆ. ಮತ್ತೆ ಈ ಜಗತ್ತಿಗೆ ಬೇಕಾದಂಥ ಮಳೆ ಬೆಳೆ ಇತ್ಯಾದಿಗಳನ್ನು ಕೊಡುವಂಥವನು ಅವನೇ ಆಗಿದ್ದಾನೆ. ಅಗ್ನಿಯಲ್ಲಿ ನಾವು ಆಹುತಿ ಹಾಕಿದಾಗ ಆ ಅಗ್ನಿಯಲ್ಲಿ ಹಾಕಿದಂಥ ಆಹುತಿಯು ಸೂರ್ಯನ ಕಿರಣಗಳ ಜೊತೆಗೆ, ಆದಿತ್ಯನ ಕಿರಣಗಳ ಜೊತೆಗೆ ಸಂಗಮವನ್ನು ಹೊಂದಿ ಮುಂದೆ ಮಳೆಗೆ ಕಾರಣ ಆಗ್ತದೆ, ಅದು ಬೆಳೆಗೆ ಕಾರಣ ಆಗ್ತದೆ. ಹೀಗೆ ನಮ್ಮ ಐಹಿಕ ಜೀವನ ಮತ್ತೆ ಆಧ್ಯಾತ್ಮಿಕ ಜೀವನ ಅವೆರಡರಲ್ಲೂ ಕೂಡ ಈ ಸೂರ್ಯನು ಪ್ರಧಾನ ಪಾತ್ರ ವಹಿಸ್ತಾನೆ. ಮತ್ತೆ ಸೂರ್ಯಾಂತರ್ಗತನಾದಂತಹ ಭಗವಂತನು ಕೂಡ ಆ ಸೂರ್ಯನನ್ನ ಅವನ ಒಳಗಿದ್ದು ನಿಯಂತ್ರಿಸುವುದರಿಂದ ಸೂರ್ಯನಿಗೆ ಇಂಥ ಒಂದು ಮಹತ್ವ ಬಂದಿದೆ. ಇಂಥ ಸೂರ್ಯ ಮತ್ತು ಸೂರ್ಯನಾರಾಯಣರಿಬ್ಬರೂ ಕೂಡ ನಮ್ಮ ಜೀವನದಲ್ಲಿ ಹೇಗೆ ನಮಗೆ ಅನುಗ್ರಾಹಕರಾಗಿದ್ದಾರೆ ಅನ್ನುವುದನ್ನ ಆದಿತ್ಯ ಶಬ್ದದ ಬೇರೆ ಬೇರೆ ವ್ಯಾಖ್ಯಾನಗಳು ಹೇಳ್ತವೆ. ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ, ಈ ಒಂದು ನಾಮಕ್ಕೆ ಸಂಬಂಧಪಟ್ಟಂತೆ, ಆದಿತ್ಯ ಅನ್ನುವಂಥ 40ನೇ ನಾಮ ಇದು ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಈ 36ನೇ ಬೃಹತಿ ಮಂತ್ರ ಏನು ಅರ್ಥವನ್ನು ಹೇಳ್ತದೆ ಅದನ್ನ ಇಲ್ಲಿ ನಾವೀಗ ನೋಡಬೇಕಾಗಿದೆ. ನಿಪರ್ವತ ಅದ್ಮಸದೋ ನಸೇದುಹು ಅಂತ ಆ ಮಂತ್ರ. ಈಗಾಗಲೇ ಆ ಮಂತ್ರವನ್ನು ಕೇಳಿದ್ದೇವೆ. ರಘುನಾಥ ತೀರ್ಥರು ಅದಕ್ಕೇನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನ ಗಮನಿಸಬೇಕು. ಭಗವಂತ, ನೀನು ಎಲ್ಲ ನದಿಗಳು ಹರಿಯಲಿಕ್ಕೆ ಬೇಕಾದಂತಹ ಒಂದು ಮರ್ಯಾದೆಯನ್ನ ಮಾಡಿಕೊಟ್ಟಿದ್ದಿ. ಹಿಂದಿನ ಮಂತ್ರದಲ್ಲಿ ಅದನ್ನು ನೋಡಿದ್ದಾರೆ, ಅರದಹ ಅಂತ ಬಂತು. ಅಂಥ ಒಂದು ಮರ್ಯಾದೆಯನ್ನ ನೀನು ಹಾಕಿಕೊಟ್ಟಿದ್ದೀಯಲ್ಲ, ಆ ಮರ್ಯಾದೆ ಇವತ್ತಿಗೂ ಕೂಡ ಯಾವುದೇ ಧಕ್ಕೆಗೊಳಗಾಗದೆ ಮುಂದುವರೆದಿದೆ. ಆದ್ರಿಂದಲೇ ಈ ಎಲ್ಲ ಪರ್ವತಗಳು ಕೂಡ ಇಂದ್ರರೂಪಿಯಾದಂತಹ ಭಗವಂತನನ್ನು ಕುರಿತು ಅಲ್ಲಿ ಹೇಳ್ತಾ ಇದ್ದಾರೆ. ನೀನು ಈ ಒಂದು ಮಾರ್ಗವನ್ನ ತೋರಿಸಿಕೊಟ್ಟಿದ್ರಿಂದ ಪರ್ವತಗಳೆಲ್ಲವೂ ತಾವಿದ್ದಲ್ಲಿ ಸ್ಥಿರವಾಗಿವೆ. ಅದು ಹೇಗೆ? ಅದ್ಮಸದಹ, ಪರ್ವತಗಳೆಲ್ಲವೂ ಕೂಡ ರೆಕ್ಕೆಗಳು ಉಳ್ಳದ್ದಾಗಿದ್ದವು ಮೊದಲು. ಆ ಪರ್ವತಗಳನ್ನ, ಅವುಗಳ ರೆಕ್ಕೆಗಳನ್ನು ಕತ್ತರಿಸುವ ಮೂಲಕ ಸ್ತಬ್ಧಗಳನ್ನಾಗಿ ಮಾಡಿದ ಇಂದ್ರ. ಈ ಪರ್ವತಗಳೆಲ್ಲವೂ ಕೂಡ ಅದ್ಮಸದಗಳಂತೆ ಸ್ಥಿರವಾಗಿ ಕುಳಿತವು. ಅದ್ಮ ಅಂತಂದ್ರೆ
ಅದನ್ನು ನಾವು ಅದನ ಮಾಡುವಂಥ, ಅದನ ಅಂದರೆ ಭೋಜನ ಮಾಡುವಂಥ ಅನ್ನ. ಆ ಅನ್ನದಂತೆ ಅನ್ನವನ್ನು ಭೋಜನ ಮಾಡಲಿಕ್ಕೆ ಕೂತ್ಕೊಂಡ ವ್ಯಕ್ತಿಗಳಂತೆ ಈ ಪರ್ವತಗಳು ಕೂಡ ಸ್ಥಿರವಾಗಿ ಕುಳಿತಿವೆ. ಮನುಷ್ಯ ಊಟ ಮಾಡುವ ಸಂದರ್ಭದಲ್ಲಿ ಕೆಳಗೆ ಕೂತ್ಕೊಂಡು ಸ್ಥಿರನಾಗಿದ್ದು ಭೋಜನ ಮಾಡ್ತಾ ಇರ್ತಾನೆ. ಆಗ ಆತ ನಿಶ್ಚಲನಾಗಿರ್ತಾನೆ. ಅದಿಲ್ಲದೆ ಹೋದರೆ ಬೇರೆ ಬೇರೆ ಯಾವುದಾದ್ರು ಕೆಲಸ ಕಾರ್ಯಕ್ಕಾಗಿ ಓಡಾಡುವುದನ್ನು ಇತ್ಯಾದಿಗಳನ್ನು ಮಾಡ್ತಿರ್ತಾನೆ. ಊಟದ ಸಂದರ್ಭದಲ್ಲಿ ಮಾತ್ರ ಊಟಕ್ಕಾಗಿ ಸ್ಥಿರವಾಗಿ ಒಂದು ಕಡೆ ಕೂತ್ಕೋತಾನೆ. ಆ ಊಟಕ್ಕಾಗಿ ವ್ಯಕ್ತಿಗಳು ಸ್ಥಿರವಾಗಿ ಒಂದು ಕಡೆ ಕೂತ್ಕೊಳ್ಳುವಂತೆ ಪರ್ವತಗಳು ಕೂಡ ಸ್ಥಿರವಾಗಿ ಕೂತ್ಕೊಂಡವು ಅಂತ ಅರ್ಥ. ಅನ್ನಾರ್ಥಂ ಆಗತಾಹ ಜನಾಹ ಯಥಾ ನಿಶ್ಚಲಂ ಉಪವಿಷ್ಟಾಹ ಶತ್ರುಭೀತ್ಯ ಆಸತೆ. ಅನ್ನಕ್ಕಾಗಿ ಬಂದವರು ನಿಶ್ಚಲವಾಗಿ ಒಂದು ಜಾಗದಲ್ಲಿ ಕೂತ್ಕೋತಾರೆ. ಅದರಂತೆ ನಿನ್ನ ಭಯಕ್ಕೆ ಭಗವಾನ್ ಇಂದ್ರನೇ, ನಿನಗೆ ಹೆದರಿದ ಪರ್ವತಗಳು ತಾವು ಹಾರುವುದನ್ನು ಕೈಬಿಟ್ಟು ಉತ್ಪತನಂ ವಿಹಾಯ ನಿಶ್ಚಲವಾಗಿ ಒಂದೇ ಜಾಗದಲ್ಲಿ ಇರ್ತವೆ. ಆದ್ರಿಂದ ಆ ಪರ್ವತಗಳಿಗೆ ನೀನು ಹಾಕಿಕೊಟ್ಟ ಮರ್ಯಾದೆ ಇವತ್ತೂ ಕೂಡ ಯಾವುದೇ ಲೋಪವಿಲ್ಲದೆ ನಡೆದಿದೆ. ಮತ್ತೆ ರಜಾಂಸಿ ಅಂತ ಅಲ್ಲೇನು ಶಬ್ದ ಇದೆ, ಅದು ರಜೋಗುಣ. ಆ ರಜೋಗುಣದಿಂದ ಸೃಷ್ಟವಾದಂತಹ ಶರೀರವನ್ನು ಹೊಂದಿದ ಎಲ್ಲ ಪ್ರಾಣಿ ಸಂಕುಲವನ್ನ ಸಂಕೇತಿಸ್ತಾ ಇದೆ. ರಜಸ್ಸು ಅಂತ ಹೇಳಿದ್ರೆ ಕೇವಲ ರಜೋಗುಣವನ್ನು ತಗೊಳ್ಳುವುದಲ್ಲ, ಸತ್ವ ರಜಸ್ ತಮಸ್ ಅನ್ನುವಂತಹ 3 ಗುಣಗಳನ್ನು ಕೂಡ ಅಲ್ಲಿ ತಗೊಳ್ಬೇಕು. 3 ಗುಣಗಳಿಂದ ಹುಟ್ಟಿದ ನಮ್ಮ ಈ ಶರೀರ, ಆ ಶರೀರವನ್ನದು ಸಂಕೇತಿಸ್ತದೆ ರಜಾಂಸಿ ಅಂತ ಅನ್ನೋದು. ಅಂತಹ ಶರೀರವುಳ್ಳ ಎಲ್ಲ ಪ್ರಾಣಿಗಳು ಕೂಡ, ಪ್ರಾಣಿ ಸಂಕುಲವೆಲ್ಲವೂ ಕೂಡ ನಿನ್ನಿಂದಾಗಿಯೇ ದೃಢವಾಗಿದೆ. ತನ್ನ ಸ್ಥಾನದಲ್ಲಿ ತಾನು ಎಲ್ಲೆಲ್ಲಿ ಇರಬೇಕಾಗಿತ್ತೋ ಅಲ್ಲಿದೆ. ಯಾವಾಗ, ಯಾವ ಕಾಲದಲ್ಲಿ, ಯಾವ ದೇಶದಲ್ಲಿ, ಯಾವುದು ಎಲ್ಲಿ ಇಡಬೇಕೋ ಅದೆಲ್ಲವೂ ಹಾಗಿದೆ ಅಂತ ಅರ್ಥ. ಹುಟ್ಟಬೇಕಾದಾಗ ಹುಟ್ಟುತ್ತದೆ, ಸಾಯಬೇಕಾದಾಗ ಸಾಯ್ತದೆ. ಜಗತ್ತಿನಲ್ಲಿ ಜೀವಿಸಿರಬೇಕಾದಾಗ ಅದು ಜೀವಿಸಿರ್ತದೆ. ಇಲ್ಲದೆ ಹೋದ್ರೆ ಈ ಪರ್ವತಗಳ ದಾಳಿಗೆ ಸಿಕ್ಕು ಈ ಎಲ್ಲ ಪ್ರಾಣಿಗಳು ಕೂಡ ನುಚ್ಚು ನೂರಾಗ್ತಾ ಇದ್ದವು ಅಂತ ಅದರ ತಾತ್ಪರ್ಯ. ವಹ ಅಜ್ಞಾನಾಂ ಪತಿಂ ಧೇನುನಾಂ ವಿಶುದ್ಧಿಸಿ ಅನ್ನುವುದನ್ನ ರಘುನಾಥ ತೀರ್ಥರು ವ್ಯಾಖ್ಯಾನ ಮಾಡಿಲ್ಲ. ಇಲ್ಲಿ ತ್ವಯಾ ದೃಢಾನಿ ಸುಕ್ರತೋ ರಜಾಂಸಿ ಅಂತ ಏನಿದೆಯಲ್ಲ, ಅದು ದೃಢವಾಗಿದೆ, ಸ್ಥಿರವಾಗಿದೆ, ಒಂದು ಜಾಗದಲ್ಲಿ ಸ್ಥಿರವಾಗಿದೆ ಅಂತ, ಅದರ ಒಂದು ಸ್ಥಳದಲ್ಲಿ, ಒಂದು ದೇಶದಲ್ಲಿ, ಒಂದು ಕಾಲದಲ್ಲಿ ಸ್ಥಿರವಾಗಿದೆ ಅಂತ ಅದರ ತಾತ್ಪರ್ಯ. ದೃಢ ಅಂತ ನಾವು ಲೌಕಿಕ ಸಂಸ್ಕೃತದಲ್ಲಿ ಪ್ರಯೋಗ ಮಾಡ್ತೇವೆ. ಇಲ್ಲಿ ದೃಢ ಅಂತ ಪ್ರಯೋಗ ಮಾಡಿದ್ದಾರೆ. ನಮಗಲ್ಲಿ ಕಾಣಿಸುವಂತಹ ಅಕ್ಷರ ಳ, ಈಗ ಮುದ್ರಿತವಾದ ಸಂಸ್ಕೃತದಲ್ಲಿ ನಮಗೆ ಕಾಣಿಸುವಂತಹ ಅಕ್ಷರ ಳ ಮತ್ತು ಅದಕ್ಕೆ ಹಕಾರದ ಒತ್ತಕ್ಷರ ದೃಢಾನಿ. ಹೀಗೆ ಲಕಾರಕ್ಕೆ ಹಕಾರದ ಒತ್ತಕ್ಷರ ಕಾಣಿಸಿ ಅದನ್ನು ನಾವು ದೃಢಾನಿ ಅಂತ ಓದ್ತೇವೆ. ಕೆಲವು ತಜ್ಞರು ಅದನ್ನು ವರ್ಣಿಸುವಂತೆ, ಪತಂಜ ಗೋವಿಂದಾಚಾರ್ಯರು ಮೊದಲಾದರೂ ವರ್ಣಿಸುವಂತೆ ಅದನ್ನ ದೃಢಾನಿ ಅಂತ ಲಕಾರಕ್ಕೆ ಹಕಾರವನ್ನು ಕೊಟ್ಟು ಒತ್ತಕ್ಷರವನ್ನು ಕೊಟ್ಟು ಓದಬಾರದು. ಹಾಗೇನೆ ದೃಢಾನಿ ಅಂತ ಕೇವಲ ಲಕಾರವನ್ನು ಓದಬಾರದು. ಅದು ಳ ಮತ್ತು ಢ ಇವೆರಡರ ನಡುವೆ ಬರುವಂತಹ ಒಂದು ವಿಲಕ್ಷಣವಾದ ಉಚ್ಚಾರವನ್ನು ಹೊಂದಿರುವಂತಹ ಒಂದು ಅಕ್ಷರ ಅದು. ಆ ಅಕ್ಷರಕ್ಕೆ ಸರಿಯಾದಂತಹ ಸಂಕೇತ ಭಾಷೆಯಲ್ಲಿ ಈಗ ಏನು ಕಾಣಿಸೋದಿಲ್ಲ. ದೃಢಾನಿ ಅಂತ ಓದಬೇಕು. ಅದು ಲಕಾರವಾಗಿಯೂ ಕೇಳಬಾರದು, ಢಕಾರವಾಗಿಯೂ ಕೇಳಬಾರದು. ಲಕಾರಕ್ಕೆ ಹಕಾರದ ಒತ್ತಾಗಿಯೂ ಕೂಡ ಅದು ಇರಬಾರದು. ಅಂಥದ್ದೊಂದು ವಿಲಕ್ಷಣವಾದ ಅಕ್ಷರ ಅದು. ಈ ವಿಷ್ಣು ಸೂಕ್ತದಲ್ಲಿಯೂ ಕೂಡ ಸಮೂಢ ಮತ್ಸ್ಯ ಪಾಂಸುರೆ ಅಂತ ಒಂದು ಶಬ್ದ ಇದೆ. ಆ ಸಮೂಢ ಅನ್ನೋದು ಇಲ್ಲಿ ದೃಢ ಅನ್ನುವ ಶಬ್ದನು ಸಮಾನವಾಗಿವೆ. ಇದು ರಘುನಾಥ ತೀರ್ಥರು
ಅದಕ್ಕೆ ಮಾಡಿದಂಥ ಒಂದು ಅರ್ಥ. ಮೂಲ ಋಗ್ವೇದದ ಆ 6ನೇ ಮಂಡಲದಲ್ಲಿ ಬಂದಿರುವಂತಹ 6ನೇ ಮಂಡಲದ 30ನೇ ಅಧ್ಯಾಯದಲ್ಲಿ ಬಂದಿರುವಂತಹ ಈ ಮಂತ್ರಕ್ಕೆ ಭಗವಂತರಾಯರು ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಸುಕೃತೋ, ಶ್ರೇಷ್ಠವಾದ ಪ್ರಜ್ಞಾ ಮೊದಲಾದವುಗಳನ್ನು ಹೊಂದಿದಂಥ ಭಗವಂತನೇ, ಹರಿಯೇ, ನಿನ್ನಿಂದಲೇ ಎಲ್ಲ ಪರ್ವತಗಳು ಕೂಡ, ಅದ್ಮಸದಹ ಅಂದರೆ ರಘುನಾಥ ತೀರ್ಥರು ಏನು ಅರ್ಥ ಮಾಡಿದ್ದಾರೋ ಅದೇ ಅರ್ಥವನ್ನೇ ಭಗವಂತರಾಯರು ಮಾಡಿದ್ದಾರೆ. ಸಾಯಣ ಆಚಾರ್ಯರು ಕೂಡ ಇದೇ ಅರ್ಥವನ್ನೇ ಹೇಳ್ತಾರೆ. ಭೋಜನಾಯ ಉಪವಿಷ್ಟಾಹ ತದ್ವತ್ ನಿಷೇಧು, ಭೋಜನಕ್ಕಾಗಿ ಕುಳಿತವರಂತೆ ನಿಶ್ಚಲವಾಗಿ ಕೂತ್ಕೊಂಡಿದ್ದಾರೆ. ಮತ್ತೆ ನಿನ್ನಿಂದಲೇ ರಜಾಂಸಿ, ರಜಸ್ಸನ್ನುವ ಶಬ್ದಕ್ಕೆ ಧೂಳು, ಪಾಂಸವಃ ದೃಢಾನಿ ಜಾತಾನಿ, ಪಾರ್ಥಿವ ಭೂತ ಸೂಕ್ಷ್ಮಾಣಿ ಪಾರ್ಥಿವತ್ವೇನ ಪೃಥ್ವೀತ್ವೇನ ಸಂಪನ್ನಾನಿ. ಪೃಥ್ವಿ ಮಹಾಭೂತದ ಸೂಕ್ಷ್ಮವಾದಂತಹ ಈ ಧೂಳೆಲ್ಲವೂ ಕೂಡ, ಅಣುಗಳೆಲ್ಲವೂ ಕೂಡ ಮುಂದೆ ಒಟ್ಟುಗೂಡಿ ಪೃಥ್ವಿ ರೂಪವನ್ನು ತಾಳಿವೆ ಅಂತ ರಘುನಾಥ ತೀರ್ಥರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಆ ಮಂತ್ರಕ್ಕೆ. ರಜಾಂಸಿ ಅಂತಂದ್ರೆ ಲೋಕ ಅಂತ ಅರ್ಥವನ್ನ ಸಾಯಣಾಚಾರ್ಯ ಮಾಡಿದ್ದಾರೆ. ಅದನ್ನ ಮುಂದೆ ನನ್ನ ಅರ್ಥದಲ್ಲಿ ನಾನು ಸೇರಿಸಿಕೊಂಡಿದ್ದೇನೆ. ಈ ರಜಸ್ಸ ಅಂತನ್ನುವುದಕ್ಕೆ ಸತ್ವರಜಸ್ತಮೋ ಗುಣಗಳಿಂದ ಕೂಡಿದ ಶರೀರ, ರಜೋಗುಣ ಸೃಷ್ಟ ಶರೀರ ಭಾಂಜಿ ಅನ್ನುವ ಅರ್ಥವನ್ನ ರಘುನಾಥ ತೀರ್ಥರು ಮಾಡಿದ್ದಾರೆ. ಆದಿತ್ಯ ಅನ್ನುವ ಶಬ್ದಕ್ಕೆ ಭಗವಂತರಾಯರ ವ್ಯಾಖ್ಯಾನದಂತೆ ಅತ್ತಿ ಇತಿ ಸರ್ವಾತ್ತಾ ವಾಯು, ಎಲ್ಲವನ್ನೂ ತಿನ್ನಬಲ್ಲಂಥ ವಾಯುವೇ ಆದಿ. ಅತ್ತೀತ್ಯಾದಿ, ಅವನನ್ನ ತನೋತಿ ವ್ಯಾಪ್ನೋತಿ, ಆ ವಾಯುವನ್ನು ಒಳಹೊರಗೆ ವ್ಯಾಪಿಸಿಕೊಂಡಿದ್ದವನು, ಪ್ರಾಣ ಚತುರ್ಮುಖರನ್ನು ಕೂಡ ಒಳಹೊರಗೆ ವ್ಯಾಪಿಸಿಕೊಂಡಿದ್ದವನು ಆದಿತ್ಯ, ವ್ಯಾಪಕ. ವಾಯು ವ್ಯಾಪಕ ತತ್ಪತಿ, ವಾಯುವಿಗೂ ವ್ಯಾಪಕನಾದಂಥ ಭಗವಂತ ಅಂತ ಅದರ ಅರ್ಥ ಆಗ್ತದೆ. ಆದಿಕಾಲದಲ್ಲಿ ಇರುವಂಥವನು, ಆದ್ರಿಂದ ಆದಿತ್ಯ ಅನ್ನುವಂಥ ಅರ್ಥವೂ ಕೂಡ ಆಗ್ತದೆ. ಆದಿಯಲ್ಲಿ ಇರುವಂಥವನು ಅಂದರೆ ಎಲ್ಲರಿಗಿಂತಲೂ ಅಗ್ರೇಸರ, ಎಲ್ಲರಲ್ಲೂ ಪ್ರಧಾನ ಅಂತ ಅರ್ಥ. ಅವನಿಗಿಂತೂ ಶ್ರೇಷ್ಠನಾದವನಿಲ್ಲ ಅಂತ ಅರ್ಥ. ಎಲ್ಲ ಗುಣಗಳನ್ನು ಹೊತ್ತವನು, ತನ್ನಲ್ಲಿ ಇರಿಸಿಕೊಂಡಂಥವನು. ಆದತ್ತೆ ಅಂದರೆ ಇರಿಸಿಕೊಂಡವನು, ಯಾವುದನ್ನಂದ್ರೆ ಗುಣಗಳನ್ನು. ಮತ್ತೆ ಯ ಅಂದರೆ ನಮ್ಮ ಸಂಶಯಾದಿಗಳನ್ನು ಯಾಪಯತಿ, ಸಂಶಯವನ್ನು ಮೊದಲಾದವುಗಳನ್ನು ಪರಿಹರಿಸುವಂಥವನು. ಆದಿಶ್ಚಾಸು ಯಶ್ಚ ಆದಿತ್ಯ ಅಂತ ಹೀಗೆ ಅರ್ಥಗಳನ್ನು ಭಗವಂತರಾಯರು ಹೇಳ್ತಾರೆ. 6ನೇ ಮಂಡಲ ಮತ್ತು 8ನೇ ಮಂಡಲದ ಋಗ್ವೇದದ ಭಾಗಗಳ ಸಂಯೋಜನದಿಂದ ಲಭ್ಯವಾಗುವಂತಹ ಈ 36ನೇ ಬೃಹತಿ ಮಂತ್ರಕ್ಕೆ ಪೂರ್ಣವಾದಂತಹ ಸಂಯೋಜನದಿಂದ ಲಬ್ಧವಾದ ಅರ್ಥವನ್ನ ರಘುನಾಥ ತೀರ್ಥರಾಗಲಿ ಭಗವಂತರಾಯರಾಗಲಿ ಹೇಳಲಿಲ್ಲ. ಅದನ್ನು ಕೂಡ ಹೀಗೆ ನೋಡುವಂತಹ ಪ್ರಯತ್ನವೊಂದನ್ನ ನಾವು ಮಾಡೋಣ. ಎಲ್ಲರಿಗೂ ಪ್ರಧಾನ ದೇವತೆಯಾದಂತಹ ಭಗವಂತನೇ, ನಿನ್ನ ಅಧೀನನಾದಂಥ ಶ್ರುತಿ ತತಿಗಳ ಒಡೆಯನಾದಂಥ ಈ ಚತುರ್ಮುಖ ಅಥವಾ ಮುಖ್ಯಪ್ರಾಣರು ಏನಿದ್ದಾರೆ ಅವರೆದುರಿಗೆ ಗರುಡ ಶೇಷ ಮೊದಲಾದ ಎಲ್ಲ ಜೀವರು ಕೂಡ, ಗರುಡ ಶೇಷ ರುದ್ರ ಮೊದಲಾದ ಎಲ್ಲ ಜೀವರು ಕೂಡ ಕೈ ಮುಗಿದು ನಮ್ರರಾಗಿ ನಿಂತಿರ್ತಾರೆ. ನೀನು ಈ ಲೋಕಗಳೆಲ್ಲವನ್ನೂ ಕೂಡ, 14 ಲೋಕಗಳನ್ನು ಕೂಡ ಸ್ಥಿರವಾಗಿ ಇರಿಸಿದ್ದಿ. ಆ ಲೋಕದ ಜೀವರನ್ನ
ಯಾರ್ಯಾರನ್ನ ಯಾವ್ಯಾವ ಕಾಲದಲ್ಲಿ ಎಲ್ಲೆಲ್ಲಿ ಇರಿಸಬೇಕು ಅಂತನ್ನೋದನ್ನ ತಿಳಿದು ಅಲ್ಲಲ್ಲಿ ಇರಿಸಿದ್ದೆ. ಎಲ್ಲ ಶ್ರುತಿ ತತಿಗಳ ನೆಲೆ ನೀನಾಗಿದ್ದೆ. ಸುಕ್ರತು ಅಂತ ಏನು ಶಬ್ದ ಇದೆಯಲ್ಲ ಈ ವೇದ ಮಂತ್ರದಲ್ಲಿ, ಸುಕ್ರತು ಅಂದ್ರೂ ಪ್ರಧಾನ ಅಂತ ಅರ್ಥ. ಋಗ್ಭಾಷ್ಯದಲ್ಲಿ ಅದನ್ನ ವರ್ಣನೆ ಮಾಡ್ತಾರೆ. ಸುಕ್ರತು ಅಂದ್ರೂ ಪ್ರಧಾನ ಅಂತ ಅರ್ಥ. ಆದಿತ್ಯ ಅನ್ನೋ ಶಬ್ದಕ್ಕೂ ಕೂಡ ಅದೇ ಪ್ರಧಾನ ಅನ್ನುವಂಥ ಅರ್ಥವೇ ಲಬ್ಧ ಆಗ್ತದೆ. ಹೀಗೆ ಆ ವೇದ ಮಂತ್ರಕ್ಕೂ ಮತ್ತೆ ಇಲ್ಲಿ ನಾವು ನೋಡುವಂಥ ಈ ಆದಿತ್ಯ ಅನ್ನೋ ಶಬ್ದಕ್ಕೂ ಸಂಬಂಧ ನಮಗೆ ಕಂಡು ಬರ್ತದೆ. ಭಾವಾರ್ಥ ನೋಡಿದ ಮೇಲೆ ಆ ಮಂತ್ರದ ಅನ್ವಯಾರ್ಥವನ್ನು ನೋಡೋಣ. ಸುಕ್ರತೋ, ಹೇ ಸುಕ್ರತೋ, ಪ್ರಧಾನನಾದ ಭಗವಂತನೇ, ಅಜ್ಞಾನಾಂ ಶ್ರುತೀನಾಂ, ನಾಶರಹಿತವಾದಂತಹ ಈ ವೇದಗಳೇನಿವೆ ಆ ವೇದಗಳ ಅಧಿಪತಿಯಾದಂಥ ವಹ, ನಿನ್ನ ಅಧೀನನಾದಂಥ ಈ ಚತುರ್ಮುಖ ಅಥವಾ ವಾಯುವಿನ ಎದುರಿಗೆ ಅಂತ ಅದರ ಅರ್ಥ. ಈ ಚತುರ್ಮುಖ ಮತ್ತು ಮುಖ್ಯ ಪ್ರಾಣರಿಬ್ಬರು ಕೂಡ ಬೃಹಸ್ಪತಿ, ವಾಚಸ್ಪತಿ, ಬ್ರಹ್ಮಣಸ್ಪತಿ ಇತ್ಯಾದಿ ಶಬ್ದಗಳಿಂದ ವಾಚ್ಯರಾಗಿದ್ದಾರೆ. ಯಾಕೆಂದ್ರೆ ಅವರ ಪತ್ನಿಯರಾದಂತಹ ಸರಸ್ವತಿ ಮತ್ತು ಭಾರತೀಯರು ವೇದಗಳ ಅಭಿಮಾನಿನಿಯರು. ಈ ಕಾರಣದಿಂದಾಗಿ ಅವರು ನಾಶರಹಿತವಾದ ವೇದಗಳ ಒಡೆಯರು, ಚತುರ್ಮುಖ ಮತ್ತು ಪ್ರಾಣರಿಬ್ಬರು ಕೂಡ. ಅವರಿಬ್ಬರು ನಿನ್ನ ಅಧೀನರು. ಅಂಥ ಚತುರ್ಮುಖನ ಎದುರು ಅಥವಾ ಸರ್ವಬಂಧಕನಾದಂತಹ ವಾಯುವಿನ ಎದುರು ಅಭಿತಃ ಅಂತ ಅಲ್ಲಿ ಅಧ್ಯಾಹಾರ ಮಾಡಬೇಕು. ಚತುರ್ಮುಖನ ಎದುರಿಗಾಗ್ಲಿ ವಾಯುವಿನ ಎದುರಿಗಾಗ್ಲಿ, ಚತುರ್ಮುಖ ಶಬ್ದವನ್ನು ತಗೊಂಡ್ರೆ ವಾಯುವನ್ನು ಹೇಳಿದಂತೇನೆ, ವಾಯುವನ್ನು ಹೇಳಿದ್ರೆ ಚತುರ್ಮುಖನನ್ನು ಕೂಡ ಹೇಳಿದಂತೇನೆ. ಅಂಥ ವಾಯುವಿನ ಎದುರಿಗೆ ಪರ್ವತಾಹ, ಪರ್ವತ ಅನ್ನೋ ಶಬ್ದಕ್ಕೆ ಇಲ್ಲಿ ರಘುನಾಥ ತೀರ್ಥರ ವ್ಯಾಖ್ಯಾನಕ್ಕನುಸಾರವಾಗಿ ಪರ್ವತಗಳು ಅನ್ನೋ ಅರ್ಥವೇ ಬಂದಿದೆ, ಬೆಟ್ಟಗಳು ಅಂತ. ಈ ಪರ್ವತ ಅನ್ನೋ ಶಬ್ದಕ್ಕೆ ಗರುಡಶೇಷ ಮೊದಲಾದ ಎಲ್ಲರ ಜೀವರು ಅಂತ ಅರ್ಥವನ್ನ ನಾನು ಮಾಡಿಕೊಂಡಿದ್ದೇನೆ. ಅದು ಯಾಕೆ ಹೇಗೆ ಅರ್ಥ ಇದೆ ಅಂತ ಅನ್ನೋದನ್ನ ಈ ಮುಂದೆ ಹೇಳ್ತೇನೆ. ಅವರೆಲ್ಲರೂ ಕೂಡ ಗರುಡಶೇಷ ರುದ್ರ ಮೊದಲಾದ ಸಕಲ ಜೀವರು ಕೂಡ ಅದ್ಮಸದಃ ನ ಶ್ಲೋಕದಲ್ಲಿ ನೀ ಪರ್ವತ ಅದ್ಮಸದೋ ನ ಸೇದುಹು ಅಂತಿದೆ. ಸೇದುಹು ಅಂತ ಕ್ರಿಯಾಪದ, ಅದಕ್ಕೆ ನೀ ಅಂತ ಉಪಸರ್ಗ. ನಿಷೇದುಹು ಅಂದ್ರೆ ಕುಳಿತಿದ್ದಾರೆ ಅಥವಾ ನಿಂತಿದ್ದಾರೆ, ಒಂದ್ ಕಡೆ ಸ್ಥಿರವಾಗಿ ನಿಂತಿದ್ದಾರೆ ಅಂತ ಅರ್ಥ ಆಗ್ತದೆ. ಅದ್ಮಸದಃ ನ ಅಂದ್ರೆ ಇವ ಅಂತ ಅರ್ಥ. ಅಂಜಲಿ ಬಂಧನಸ್ಥಾಹ ಇವ, ಕೈ ಮುಗಿದು ನಿಂತವರಂತೆ ಸ್ಥಿರವಾಗಿ ನಿನ್ನೆದುರಿಗೆ ನಮ್ರರಾಗಿ ನಿಂತಿದ್ದಾರೆ. ಈ ನಿನ್ನ ಅಧೀನನಾದ ಪ್ರಾಣ ಅಥವಾ ಚತುರ್ಮುಖನ ಎದುರಿಗೆ ಸಕಲ ಜೀವರು ಕೂಡ ಕೈ ಮುಗಿದು ನಿಲ್ಲುತ್ತಾರೆ. ನಿನ್ನ ಅಧೀನನಾದ ಪ್ರಾಣ ಅಥವಾ ಚತುರ್ಮುಖನ ಎದುರಿಗೆ ಎಲ್ಲ ಜೀವರು ನಿಲ್ಲುತ್ತಾರೆ ಅಂತಾದಾಗ ಇನ್ನ ನಿನ್ನೆದುರಿಗೆ ಅವರೆಲ್ಲರೂ ಕೂಡ ಅಧೀನರಾಗಿರ್ತಾರೆ. ನಿನ್ನನ್ನು ಅವರು ಕೈ ಮುಗಿದು ಗೌರವಿಸ್ತಾರೆ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆ ಭಾವಾರ್ಥ ಅಲ್ಲಿದೆ. ಅಪಿಚ, ಅದಲ್ಲದೆ ತ್ವಯ ನಿನ್ನಿಂದ ರಜಾಂಸಿ ಸರ್ವೇ ಲೋಕಾಹ, ಎಲ್ಲ ಲೋಕಗಳು ಕೂಡ, ಇದು ಸಾಯಣಾಚಾರ್ಯ ಹೇಳಿದಂಥ ಅರ್ಥ. ಸರ್ವಾಣಿ ಪ್ರಾಣಿ ಜಾತಾನಿ, ರಜಾಂಸಿ ಅಂದ್ರೆ ಎಲ್ಲ ಜೀವಗಳು ಕೂಡ, ಜೀವ ಸಂಕುಲಗಳು ಕೂಡ, ರಘುನಾಥ ತೀರ್ಥರು ಹೇಳಿದಂಥ ಅರ್ಥ. ದೃಢಾನಿ ಸ್ಥಿರೀಕೃತಾನಿ, ಯಾವಗಳನ್ನ ಯಾವ ಚೇತನ ವಸ್ತುಗಳನ್ನ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಇರಿಸಬೇಕೋ ಅಲ್ಲಿ ನೀನು
ಇರಿಸಿದ್ದಿ ಅಂತ ಅದರ ಅರ್ಥ. ತ್ವಂ ಧೇನೂನಾ ವಿಶುದ್ಧಸಿ, ನೀನು ಈ ಎಲ್ಲ ಶಾಸ್ತ್ರಗಳಿಗೆ ಅಧಿಪತಿಯೂ ಕೂಡ ಆಗಿದ್ದಿ, ಶಾಸ್ತ್ರಗಳ ನೆಲೆ ನೀನಾಗಿದ್ದಿ. ಧೇನುಗಳು ಅಂದರೆ ತತ್ವಜ್ಞಾನವೆಂಬ ಹಾಲನ್ನು ಕೊಡುವಂತಹ ಶಾಸ್ತ್ರಗಳು, ಅವುಗಳಿಗೆ ನೀನು ನೆಲೆಯೂ ಆಗಿದ್ದೆ. ಇದಿಷ್ಟು ಆ ಶ್ಲೋಕದ ಅನ್ವಯಾರ್ಥ.